ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದಿನೇ ದಿನೇ ರೋಗಿಗಳ ಸಾವು ಹೆಚ್ಚಾಗ್ತಾ ಇದ್ದು ಮಂಗಳವಾರ ಒಂದೇ ದಿನ ಬರೋಬ್ಬರಿ 11 ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರೋಗಿಗಳ ಸಂಬಂಧಿಕರು ಆಸ್ಪತ್ರೆಗೆ ದಾಖಲಾದ ರೋಗಿಗಳನ್ನ ಸರಿಯಾಗಿ ನೋಡಿಕೊಳ್ತಾ ಇಲ್ಲ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲಿಲ್ಲ ಅಂತ ಈಗ ಗಂಭೀರ ಆರೋಪವನ್ನು ಕೂಡ ಮಾಡುತ್ತಿದ್ದಾರೆ. ನೋಡಿ, ಜಯದೇವ ಆಸ್ಪತ್ರೆಯಲ್ಲಿ ಸಾವಿನ ನಾಗಾಲೋಟ ಶುರುವಾಗಿದೆ. ಜಯದೇವ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾ ಇದ್ದಾರೆ ಜನರು. ಅದು ಕೂಡ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 11 ಮಂದಿ ಸಾವನ್ನಪ್ಪಿರುವಂಥದ್ದು. ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂತಹ 11 ಜನ ದಿಢೀರಾಗಿ ಸಾವನ್ನಪ್ಪಿದ್ದಾರೆ. ಇದು ಮೈಸೂರಿನಲ್ಲಿರುವಂತಹ ಜಯದೇವ ಆಸ್ಪತ್ರೆ. ಹಾಗಿದ್ರೆ ಆ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆಯಾ? ವೈದ್ಯರಿಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ರೋಗಿಗಳು ಸದ್ಯ ಪರದಾಟವನ್ನ ಮಾಡ್ತಾ ಇರುವಂಥದ್ದು. ಈಗ ಮೃತಪಟ್ಟವರು ತೀವ್ರ ಹೃದಯ ವೈಫಲ್ಯದಿಂದ ಬಳಲ್ತಾ ಇದ್ರು ಅಂತ ಡಾಕ್ಟರ್ ಹೇಳಿದ್ದಾರೆ. ನೋಡಿ, ಇಲ್ಲಿ ಹಿಡಿಬೇಕಾಗಿರುವಂತಹ ಪ್ರಶ್ನೆ, ಜಯದೇವ ಅಂತ ಅಂದ್ರೆ ಹೃದ್ರೋಗ ಸಂಬಂಧಪಟ್ಟಂತ ಎಲ್ಲ ಚಿಕಿತ್ಸೆಗೆ ಹೆಸರುವಾಸಿಯಾದಂತಹ ಆಸ್ಪತ್ರೆ ಅಂತ ಜಯದೇವ, ಮೈಸೂರಿನಲ್ಲಿರುವಂತಹ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅಂತ ಅಂದ್ರೆ ಬಹಳ ನಾಚಿಕೆ ಆಗುವಂತ ವಿಚಾರ. ನೋಡಿ, ಸ್ಥಳದಲ್ಲಿ ಈಗ ಸದ್ಯ ಸಂಬಂಧಿಕರು ಜಮಾಯಿಸಿದ್ದಾರೆ. ಈಗ ವೈದ್ಯರನ್ನ ತಕ್ಷಣ ಕರೆಸ್ಬೇಕು, ನೀವು ಅದು ಹೆಂಗೆ ನಿರ್ಲಕ್ಷ್ಯ ಮಾಡಿದ್ರು, 11 ಜನರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ದಲ್ಲದೆ ಇಷ್ಟೊಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಬ್ಬರು ಡಾಕ್ಟರ್ ಇಲ್ಲ ಅಂತ ಹೇಳಿ ಈಗ ಕೂಗಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಅಂತ ಕೂಡ ಇಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ವೈದ್ಯರ ನಿರ್ಲಕ್ಷ್ಯ ಸತ್ಯಕ್ಕೆ ದೂರ ಅಂತ ಆಸ್ಪತ್ರೆ ಅಧೀಕ್ಷಕರು ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ವೈದ್ಯರು ಇಲ್ಲ ಅಂತ ಏನಿಲ್ಲಪ್ಪ, ವೈದ್ಯರಿದ್ದಾರೆ, ಅವರೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿಬಿಟ್ರ? ಹೆಂಗ್ ಸಾವನ್ನಪ್ಪಿದ್ದಾರೆ? ಸಾವನ್ನಪ್ಪೋದಾದ್ರು ಒಂದೆರಡು ಹಾರ್ಟ್ ಅಟ್ಯಾಕ್ ಆಗಬೇಕು, ಇಲ್ಲ ಅವ್ರಿಗೆ ಏನಾದರೂ ಉಸಿರಾಟದ ಸಮಸ್ಯೆ, ಈ ಥರದ ಸಮಸ್ಯೆಗಳಾಗಬೇಕು. ಹಾಗಾಗಿ ಸದ್ಯ ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿದೆ ಅಂತ ಸಾರ್ವಜನಿಕರ ಆರೋಪ ಸುಳ್ಳು ಅಂತ ತಳ್ಳಿ ಹಾಕ್ತಿದ್ದಾರೆ ಅಲ್ಲಿನ ಅಧೀಕ್ಷಕರು. ವೈದ್ಯರ ನಿರ್ಲಕ್ಷ್ಯದಿಂದ ಸಾವುಗಳಾಗಿದೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇರೋದು ನಿಜ. ನೋಡಿ, ಅಲ್ಲೂ ಒಪ್ಕೊಂಡಿದ್ದಾರೆ. ಅಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅಂತ ಜನರೇನು ಆರೋಪ ಮಾಡ್ತಿದ್ದಾರೆ, ಅದು ಸುಳ್ಳು ಅಂತಿದ್ದಾರೆ. ಆಮೇಲೆ ಡಾಕ್ಟರ್ ಇಲ್ಲ ಅನ್ನೋದು ನಿಜ ಅಂತ ಅವರೇ ಒಪ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಈ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ವಹಿಸಿಲ್ಲ ಅಂತ ಅಧೀಕ್ಷಕರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಆಸ್ಪತ್ರೆಯ ಸ್ಥಿತಿಗತಿ ಬಗ್ಗೆ ಸದ್ಯ ಡಾಕ್ಟರ್ ಸದಾನಂದ ಅವರು ವಿವರಿಸಿದ್ದಾರೆ. ನಮ್ಮ ಆಸ್ಪತ್ರೆಗೆ ಕೇವಲ ಮೈಸೂರಷ್ಟೇ ಅಲ್ಲ, ಅಲ್ಲಿನ ಸುತ್ತಮುತ್ತಲಿನ 5 ಜಿಲ್ಲೆಗಳಿಂದ ಕೂಡ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ. ನೋಡಿ, ಸಾಮಾನ್ಯ ಹೃದ್ರೋಗ ಪ್ರಕರಣಗಳಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲೇ ಚಿಕಿತ್ಸೆ ಕೊಡಲಾಗುತ್ತೆ. ಆದರೆ ಪರಿಸ್ಥಿತಿ ಅತ್ಯಂತ ಗಂಭೀರವಾದಾಗ ಮಾತ್ರ ನಾವು ರೋಗಿಗಳನ್ನ ನಮ್ಮ ಆಸ್ಪತ್ರೆಗೆ ಕರೆತರಲಾಗುತ್ತೆ. ನಿನ್ನೆ ಕೂಡ ಮೃತಪಟ್ಟ 11 ರೋಗಿಗಳು ಕೂಡ ಆಸ್ಪತ್ರೆಗೆ ದಾಖಲಾಗುವ ವೇಳೆಯಲ್ಲಿ ಅವರಿಗೆ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿದ್ರು ಅಂತ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೆಂಗ್ 11 ಜನಕ್ಕೂ ಅಟ್ ಎ ಟೈಮ್ ಬಹಳ ಸೀರಿಯಸ್ ಆದ್ರೂ ಗೊತ್ತಿಲ್ಲ, ಬಟ್ ಇಲ್ಲಿ ಅಧೀಕ್ಷಕರು ಹೇಳಿದ್ದಾರೆ. ಇನ್ನು ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿ ಎಲ್ಲರೂ ಕೂಡ ಬಂದಿರುವಂಥದ್ದು. 8 ಗಂಟೆವರೆಗಿನ 24 ಗಂಟೆಗಳ ಅವಧಿಯಲ್ಲಿ ನಿನ್ನೆ 11 ಮಂದಿ ಮೃತಪಟ್ಟಿರೋದು ನಿಜ ಅಂತ ಕೂಡ ಅಧೀಕ್ಷಕರು ಒಪ್ಕೊಂಡಿದ್ದಾರೆ. ಒಟ್ಟಾರೆ ಸಾವಿಗೆ ನಿಖರ ಕಾರಣವನ್ನ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. 11 ಜನ ಕೂಡ ಬರೋವಾಗಲೇ ಸೀರಿಯಸ್ ಆಗಿಬಿಟ್ಟಿದ್ರಂತೆ, ಹಾಗಾಗಿ ಸಾವನ್ನಪ್ಪಿದ್ರಂತೆ. ಅದು ಕೂಡ ಮೃತಪಟ್ಟವರು ತೀವ್ರ ಹೃದಯಾಘಾತ, ಹೃದಯ ವೈಫಲ್ಯ ಹಾಗೂ ವಯೋಸಹಜ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಧೀಕ್ಷಕರು. ಅದೇ ಹೇಳ್ತಾ ಇರೋದು, ಈಗ ಜಯದೇವ ಅಂತ ಅಂದ್ರೆ ನೋಡಿ, ಬೆಂಗಳೂರಲ್ಲಿ ಜಯದೇವ ಇದೆ, ಅದರ ಜೊತೆಗೆ ಇಲ್ಲಿ KC ಜನರಲ್ ಇರುವಂತಹ ಅಲ್ಲಿ ಆಸ್ಪತ್ರೆಯಲ್ಲೂ ಕೂಡ ಮಿನಿ ಜಯದೇವ ಇದೆ. ಹಾಗಾಗಿ ಯಾವೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಅಲ್ಲೆಲ್ಲ ಜಯದೇವ ಹೃದ್ರೋಗ ಆಸ್ಪತ್ರೆ ಇದ್ದೇ ಇರುತ್ತೆ. ಹಂಗಿದ್ರು ಕೂಡ 11 ಜನ ಅಟ್ ಎ ಟೈಮ್ ಸಾವನ್ನಪ್ಪಿರೋದು ಈಗ ಸದ್ಯ ಬಹಳ ಚಿಂತೆಗೀಡು ಮಾಡಿರುವಂತ ವಿಚಾರ. ಅದು ಕೂಡ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಅಲ್ಲಿ ಸಂಬಂಧಿಕರೇ ಆರೋಪ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಪೇಷಂಟ್ನ ಕರ್ಕೊಂಬರೋದೇ ಸಂಬಂಧಿಕರು, ಕರ್ಕೊಂಬಂದಿದ್ದಾರೆ ಅಂದಾಗ ಡಾಕ್ಟರ್ ಇಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈಗ ಅಧೀಕ್ಷಕರು ಹೇಳೋದೇನು, ವೈದ್ಯರ ನಿರ್ಲಕ್ಷ್ಯದಿಂದ ಸತ್ತಿಲ್ಲ, ಆದ್ರೆ ವೈದ್ಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿರೋದು ನಿಜ. ಇಲ್ಲಿ ನೋಡಿ, ಅಳಿಯಲ್ಲ ಮಗಳ ಗಂಡ ಅನ್ನೋ ಪರಿಸ್ಥಿತಿಯಲ್ಲಿ ಅಧೀಕ್ಷಕರು ಮಾತನ್ನ ಹೇಳಿರುವಂಥದ್ದು. ಹಾಗಾಗಿ ಇಂಥ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಅದು ಕೂಡ 24 ಗಂಟೆಯಲ್ಲೇ 11 ಜನ ಸಾವನ್ನಪ್ಪಿರೋದು, ಅದು ಕೂಡ ಹೃದ್ರೋಗ ಸಮಸ್ಯೆಯಿಂದ ಅಂತ ಅಂದ್ರೆ ಜಯದೇವ ಆಸ್ಪತ್ರೆಯ ಕಾಳಜಿ, ಕಾರ್ಯವೈಖರಿ ಜೊತೆಗೆ ಜನರ ಮೇಲೆ ಇಟ್ಟಿರುವಂಥ ಕಾಳಜಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದನ್ನ ಮುಂದಿನ ದಿನಗಳಲ್ಲಿ ಜಯದೇವದ ಆಸ್ಪತ್ರೆ ಜೊತೆಗೆ ಜಯದೇವ ಅಲ್ಲಿನ ಅಧೀಕ್ಷಕರಾಗಲಿ, ಅದಕ್ಕೆ ಸಂಬಂಧಪಟ್ಟ ಡೀನ್ ಇವರೆಲ್ಲ ಹೆಂಗೆ ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡಬೇಕು. ಒಂದು ದೊಡ್ಡ ಆಸ್ಪತ್ರೆಯಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಜನ ಹೆಂಗೆ ಹೋಗೋದು? ಹಾಗಿದ್ರೆ ಜನ ಸಾವಿಗೆ ಗ್ಯಾರಂಟಿ ಇಲ್ಲ ಅಂತ ಬರ್ಕೊಂಡೇ ಹೋಗ್ಬೇಕಾಗುತ್ತೆ. ಆ ಥರದ ಪರಿಸ್ಥಿತಿ ಸದ್ಯ ಈಗ ಜಯದೇವ ಆಸ್ಪತ್ರೆಯಿಂದ ಕೇಳಿ ಬಂದಿರೋದು. ನೋಡಿ, ಈ ಒಂದು ಜಯದೇವ ಇಂದ ಈಗ ರಾಜ್ಯದ ಎಲ್ಲ ಕಡೆ ಎಲ್ಲೆಲ್ಲಿ ಜಯದೇವ ಇದೆ ಅಲ್ಲೆಲ್ಲ ಕೆಟ್ಟ ಹೆಸರು ಆಸ್ಪತ್ರೆಗಳಿಗೆ. ಹಾಗಾಗಿ ಈ ಥರದ ವಿಚಾರಗಳನ್ನು ಆದಷ್ಟು ಆಸ್ಪತ್ರೆ ಅವಾಯ್ಡ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ವೈದ್ಯರ ಒಂದು ಫೆಸಿಲಿಟಿಯನ್ನ ಸರ್ಕಾರದ ಗಮನಕ್ಕೆ ತಂದು ತಗೋಬೇಕು ಅನ್ನುವಂಥದ್ದು ಇದು ಫೋಕಸ್ ಟಿವಿಯ ಕಳಕಳಿ ಅಂತ ಹೇಳ್ತೀನಿ.